ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ, ನಮ್ಮ ಕುಟುಂಬಕ್ಕೂ, ನಮಗೆ ಅವರು ಅಣ್ಣನವರು, ನಮ್ಮ ಸಂಬಂಧ ಅಣ್ಣ ತಮ್ಮನ ಸಂಬಂಧ ಇತ್ತು. ಕಾಂಗ್ರೆಸ್ ಪಕ್ಷಕ್ಕೂ ತುಂಬಲಾರದ ನಷ್ಟ ಆಗಿದೆ, ನಮಗೂ ತುಂಬಲಾರದ ನಷ್ಟ ಆಗಿದೆ. ಒಂದು ತಾಲೂಕಿನಲ್ಲಿ ಧೀಮಂತ ನಾಯಕನ ಕಲ್ತ್ಕೊಳ್ಳೋ ಪರಿಸ್ಥಿತಿ ಇವತ್ತು ಬಂದಿದೆ. ಇಂಥ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು. ಈ ನೋವು ಕುಟುಂಬಕ್ಕೆ ತಡೆದುಕೊಳ್ಳೋ ಶಕ್ತಿ ದೇವರು ಕೊಡಲಿ ಅಂತ ಈ ಸಮಯದಲ್ಲಿ ಬಯಸ್ತೀನಿ. ಕೆಲಸ ಕಾರ್ಯಗಳಿತ್ತು, ಒತ್ತಡಗಳು ಕೆಲಸಗಾರರು ಜಾಸ್ತಿನೇ ಇತ್ತು. ತುಂಬ ಸತತವಾಗಿ ಇತ್ತು. ಅದರಿಂದ ಟ್ರೆಸ್ಸು ಆಗಿರ್ಬೋದು. ಇವಾಗ ಬೆಳಗ್ಗೆಯಿಂದ ನಾನು ಅಲ್ಲಿ ಸುಮಾರು ಒಂದು 10 ಜನ ಡಾಕ್ಟರ್ಸ್ನ ನಾನು ಇವತ್ತು ಮೀಟ್ ಮಾಡಿದೆ. ಇಂಥ ಒಂದು ಪರಿಸ್ಥಿತಿ ಬರೋಕ್ಕೆ ಏನು ಸರ್ ರೀಸನ್ನು ಅಂದರೆ ಸ್ಟ್ರೆಸ್ಸಿಂದ ಇಂಥ ಕಾಯಿಲೆಗಳು ಬರುತ್ತೆ ಅಂತ ಸುಮಾರು ಒಂದು 10 ಜನ ಡಾಕ್ಟ್ರು ಒಪಿನಿಯನ್ ಕೊಟ್ಟರು. ಯಾಕಂದರೆ ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೂ ನಮಗೇನೋ ಸ್ವಲ್ಪ ಗೊತ್ತಿರಬೇಕಲ್ಲ, ವಿಚಾರ ಮಾಹಿತಿ ಗೊತ್ತಿರಬೇಕು. ಹೀಗೆ ಸದೃಢವಾಗಿದ್ದಂಥ ವ್ಯಕ್ತಿ ಈ ರೀತಿ ಆಯ್ತಲ್ಲ ಅಂತ ಕೇಳಿದಾಗ ಎಲ್ಲರೂ ಹಂಗೆ ಹೇಳ್ತಾ ಇದ್ರು, ಜಾಸ್ತಿ ಮ್ಯಾಕ್ಸಿಮಮ್ ಸ್ಟ್ರೆಸ್ಸಿಂದನೇ ಆಗಿರ್ಬೋದು. ಈ ನಡುವೆ ಹೆಚ್ಚಿಗೆ ಅಲ್ಲ, ಇದು ಹೃದಯಾಘಾತಲ್ಲ, ಇದು ಇದು ಮಲ್ಟಿಪಲ್ ಬಹುಅಂಗಾಂಗ ಆರ್ಗನ್ ವೈಫಲ್ಯದಿಂದ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ. ರಾತ್ರಿ 1 ಗಂಟೆಯಿಂದ ಏಕಾಏಕಿ ಏಕ್ದಮ್ ಎಲ್ಲ ಬ್ರೈನ್ಗೆಲ್ಲ ಹೊಡೆದು ಇಲ್ಲೇನೋ ಸ್ವಲ್ಪ ಲಂಗ್ಸ್ ಇನ್ಫೆಕ್ಷನ್ ಆಗಿರುವಂಥ ಕಾಯಿಲೆ ಇದು. ಅದರಿಂದ ಜ್ವರ ಇತ್ತಂತೆ, ಜ್ವರ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ರಾತ್ರಿ ಏಕಾಏಕಿ ಟೋಟಲ್ ಆಗಿ ಒಂದೇ ಸಲ ಎಲ್ಲನೂ ಸಮಸ್ಯೆ ಆಗಿದೆ. ಎಲ್ಲ ಟೋಟಲ್ ಬ್ರೈನ್ ಬ್ಲಾಕ್ ಆಗಿದೆ ಅಂತೆ. ಟೋಟಲ್ ಟ್ರೀಟ್ಮೆಂಟ್ ಬಾಡಿ ಸಪೋರ್ಟ್ ಮಾಡಿಲ್ಲ. ಟೋಟಲ್ ಎಲ್ಲ ಟೋಟಲ್ ಮಲ್ಟಿಪಲ್ ಆರ್ಗಾನಿಕ್ ಫೇಲ್ಯೂರ್ ಅಂತ ಹೇಳ್ತಾ ಇದ್ರು ಅವರು. ಯಾವ್ದಾವುದಕ್ಕೂ ಎಲ್ಲನೂ ಸಮಸ್ಯೆ, ಯೂರಿನ್ನಿಂದ ಟೋಟಲ್ ಆಗಿ ಎಲ್ಲನೂ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ.